ಗಜಪ್ರಸವದಂತೆ ಭಾಸವಾಗ್ತಾ ಇದ್ದ ಕ್ಯಾಬಿನೆಟ್ ವಿಸ್ತರಣೆಯಂತೂ ಆಯಿತು. ಬಟ್ ವಿಸ್ತರಣೆಯ ಬೆನ್ನಲ್ಲೇ ಬೆಟ್ಟದಂತಹ ಸಮಸ್ಯೆ ಡಿಕೆ ಶಿವಕುಮಾರ್ ಮುಂದೆ ಎದುರಾಗಿದೆ. ಅದೇ ಸಂಪುಟ ವಿಸ್ತರಣೆಯ ನಂತರ ಉದ್ಭವಿಸಿರುವಂತಹ ಅಸಮಾಧಾನ ಸ್ಫೋಟ ಆಗ್ತಾ ಇರೋದು ಒಂದೊಂದು ಕಡೆ ಅಲ್ಲ, ಚೈನ್ ಲಿಂಕ್ ರೀತಿನಲ್ಲಿ ಕಾಣಿಸ್ತಾ ಇದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬಂಡಾಯದ ಬಾವುಟವನ್ನ ಹಿಡಿದು ಶಾಸಕರು ನಿಗಿ ಕೆಂಡವಾಗಿದ್ದಾರೆ. ಪ್ರಾಮಿಸ್ ಮಾಡಿದ್ರಿ, ನಡೆಸ್ಕೊಳ್ಳಿಲ್ಲ ಕೊಟ್ಟ ಮಾತಿನ ಪ್ರಕಾರ ಅನ್ನೋದು ಶಾಸಕರ ಆಕ್ರೋಶ. 10ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇತ್ತು, ಪಾಸಿಟಿವ್ ರೆಸ್ಪಾನ್ಸ್ ಇತ್ತು, ಲಿಸ್ಟ್ನಲ್ಲಿ ಹೆಸರಿತ್ತು, ಡಿಲೀಟ್ ಆಯಿತು, ಇದನ್ನು ಏನು ಅನ್ನಬೇಕು ಅಂತ ಕೇಳ್ತಾ ಇದ್ದಾರೆ. ಇದನ್ನು ಮಾಡೋದಕ್ಕೆ ಇಷ್ಟು ಸಮಯ ತಗೊಂಡ್ರಾ ಅನ್ನೋದು ಶಾಸಕರ ಅಭಿಪ್ರಾಯ ಮತ್ತು ಅವರ ಬೆಂಬಲಿಗರ ಪ್ರತಿಭಟನೆಯ ಪರ್ವ. ನಿನ್ನೆ ಮೈಸೂರಿನಿಂದ ಸ್ಫೋಟವಾದಂತಹ ಅಸಮಾಧಾನ, ಪ್ರತಿಭಟನೆ ಮತ್ತು ಶಾಸಕರ ಮಾತು ಇಡೀ ಕರ್ನಾಟಕದ ಅನೇಕ ಜಿಲ್ಲೆಗಳನ್ನು ಕೂಡ ವ್ಯಾಪಿಸಿದೆ. ಇದನ್ನ ನಿಭಾಯಿಸೋದು ಹೇಗೆ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ. ಸಂಪುಟ ರಚನೆ ಮತ್ತು ವಿಸ್ತರಣೆ ಆದಾಗಲೆಲ್ಲ ಎಲ್ಲಾ ಸರ್ಕಾರದಲ್ಲೂ ಅಸಮಾಧಾನ ಇತ್ತು. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಕೆಲವರು ಮ್ಯಾನೇಜ್ ಮಾಡುವಲ್ಲಿ ಯಶಸ್ವಿಯಾದರು, ಕೆಲವರಿಗೆ ಮ್ಯಾನೇಜ್ ಮಾಡಕ್ ಆಗಲಿಲ್ಲ. ಈಗ ಡಿಕೆ ಶಿವಕುಮಾರ್ ಏನು ಮಾಡ್ತಾರೆ ಅಂತ. ಹಿಂದೆಲ್ಲ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಸಂಪುಟದಲ್ಲೆಲ್ಲ ಎಕ್ಸ್ಪಾನ್ಷನ್ ಎಲ್ಲ ಆದಾಗ ಅಸಮಾಧಾನಗಳಿತ್ತು, ಬಟ್ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಪ್ರಶ್ನೆ ಇರೋದು ಡಿಕೆ ಶಿವಕುಮಾರ್. ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಯಶವಂತರಾಯಗೌಡ ಇಂಡಿ ಶಾಸಕರು ಅವ್ರ ರಾಜೀನಾಮೆಯನ್ನು ಕೊಟ್ಟು ಹೋದ್ರು. ಇನ್ನು ಅವರ ಹಿಂದೆನೆ ಅವರ ಹೆಜ್ಜೆಯನ್ನು ತುಳಿಯೋದಕ್ಕೆ ಬೇಳೂರು ಗೋಪಾಲಕೃಷ್ಣ ಕೂಡ ಮುಂದಾಗಿದ್ದಾರೆ. ಅತ್ತ ಟಿ.ಬಿ. ಜಯಚಂದ್ರ, ಅಪ್ಪಾಜಿ ನಾಡಗೌಡ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಕ್ರೈಟೀರಿಯಾ ಮೇರೆಗೆ ನಮ್ಮನ್ನ ಅಧಿಕಾರದಿಂದ ದೂರ ಇಡಲಾಗಿದೆ ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ಗೆ ಅವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರಂತೆ. ಸ್ಪಷ್ಟೀಕರಣವನ್ನ ಕೂಡ ಕೆಲವರಿಗೆ ಕೊಡಕ್ ಆಗ್ಲಿಲ್ಲ ಮುಖ್ಯಮಂತ್ರಿಗಳು. ಹೀಗಾಗಿ ಶಾಸಕರು ರಾಜೀನಾಮೆ ಬಾಂಬನ್ನು ಎಸೆದಿದ್ದಾರೆ. ಇದು ಸರ್ಕಾರದ ಸ್ಥಿರತೆಗೆ ಈ ಹಂತದಲ್ಲಿ ಹಾನಿಯನ್ನ ಉಂಟು ಮಾಡುತ್ತಾ ಅನ್ನೋದೇ ಪ್ರಶ್ನೆ. ಆಮೇಲೆ ಇವ್ರನ್ನ ಸಮಾಧಾನ ಮಾಡೋದಾದ್ರೂ ಹೇಗೆ? ಈಗ ಟೈಮ್ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಅಡ್ವಾಂಟೇಜ್ ಇತ್ತು. ಲಾಸ್ಟ್ ಟೈಮ್ ಸಂಪುಟ ರಚನೆ ಆದಾಗ ನೆಕ್ಸ್ಟ್ ಎಕ್ಸ್ಪಾನ್ಷನಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಸಮಾಧಾನ ಮಾಡ್ಸಕ್ಕೆ ಟೈಮ್ ಇತ್ತು, ಆ ಅಡ್ವಾಂಟೇಜ್ ಇತ್ತು. ಈಗ ಡಿ ಕೆ ಶಿವಕುಮಾರ್ಗೆ ಟೈಮೂ ಇಲ್ಲ, ಅಡ್ವಾಂಟೇಜು ಇಲ್ಲ. ಮತ್ತು ನಿಭಾಯಿಸೋದು ಹೇಗೆ? ಅನುದಾನದ ಆಸೆಯನ್ನು ತೋರಿಸಿ ನಿಭಾಯಿಸಬಹುದಾ? ನಿಗಮ ಮಂಡಳಿಗಳನ್ನು ತೋರಿಸಿ ನಿಭಾಯಿಸಬಹುದಾ? ಗೊತ್ತಿಲ್ಲ. ಯಾರ್ಯಾರ್ದು ಹಾಗಾದರೆ ಬಂಡಾಯ? ಡೀಟೇಲ್ಸ್ ನೋಡೋದಾದರೆ ದಿನೇಶ್ ಗುಂಡೂರಾವ್ 6 ಬಾರಿ ಗಾಂಧಿನಗರ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡಿದ್ದು. ತಂದೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು. 2013ರಿಂದ ಸತತವಾಗಿ ಇವರು ಮಿನಿಸ್ಟರ್ ಆಗ್ತಾ ಬಂದಿದ್ರು. ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ, ಇನ್ಫ್ಯಾಕ್ಟ್ ಸಮ್ಮಿಶ್ರ ಸರ್ಕಾರ ಬಂದಾಗಲೂ ಮಿನಿಸ್ಟರ್ ಆಗಿದ್ರು. ಈ ಸಲ ಅವಕಾಶ ತಪ್ಪಿತು. ಹೀಗಾಗಿ ಅಸಮಾಧಾನ ಅವರ ಬೆಂಬಲಿಗರಲ್ಲಿ. ಇನ್ನು ಟಿ.ಬಿ. ಜಯಚಂದ್ರ 7 ಬಾರಿ ಶಾಸಕರು ಶಿರಾವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಹಿಂದೆಲ್ಲ ದೊಡ್ಡ ದೊಡ್ಡ ಪ್ರಬಲ ಖಾತೆಯನ್ನು ನಿಭಾಯಿಸಿದವರು ಅವಕಾಶ ವಂಚಿತರಾಗಿದ್ದಾರೆ. ಅಪ್ಪಾಜಿ ನಾಡಗೌಡ ಕೂಡ ರಾಜೀನಾಮೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಮುದ್ದೇಬಿಹಾಳದ ಶಾಸಕರು 5 ಸಲ ಗೆದ್ದಿದ್ರು. ಲಿಂಗಾಯತ ಪಂಚಮಸಾಲಿಗೆ ಬರ್ತಾರೆ. ವಿಜಯಾನಂದ ಕಾಶಪ್ಪನವರವರಿಗೆ ಪಂಚಮಸಾಲಿ ಅಂತ ನೋಡಿದಾಗ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇವ್ರಿಗೆ ಅವಕಾಶ ಸಿಕ್ಕಿಲ್ಲ. ಸೊ ನಂದೇನು ತಪ್ಪು ಹಾಗಾದರೆ ಅನ್ನೋದು ಇವ್ರ ಪ್ರಶ್ನೆ. NY ಗೋಪಾಲಕೃಷ್ಣ ಮೊಳಕಾಲ್ಮೂರನ್ನು ರೆಪ್ರೆಸೆಂಟ್ ಈಗ ಮಾಡ್ತಿದ್ದಾರೆ. ಹಿಂದೆ ಬಳ್ಳಾರಿ ಗ್ರಾಮಾಂತರ, ಕೂಡ್ಲಿಗಿ ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡಿದ್ರು. 7 ಸಲ ಟೋಟಲ್ ಆಗಿ ಗೆದ್ದಿದ್ರು. BJPಗೆ ಒಂದ್ಸಲ ಹೋಗಿ ಬಂದಿದ್ರು. ಇಲ್ಲಿ ನೋಡಿದ್ರೆ ಮಿನಿಸ್ಟರ್ ಆಗ್ತೀನಿ ಅಂತ ಅಂದ್ಕೊಂಡ್ರೂ ಆಗಲಿಲ್ಲ. ಬಳ್ಳಾರಿನಲ್ಲಿ ಬೇರೆಯವ್ರಿಗೆ ಮ್ಯಾಚ್ ಮಾಡಬೇಕು, ಬೇರೆಯವರನ್ನ ಬೇಡಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಡ್ಬೇಕು ಅಂತ ಇವ್ರಿಗೆ ಅವಕಾಶ ಸಿಗಲಿಲ್ಲ. ಯಶವಂತರಾಯಗೌಡ ಇಂಡಿ ಶಾಸಕರು, ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, 3 ಸಲ ಗೆದ್ದವರು, ಅವಕಾಶ ಸಿಗಲಿಲ್ಲ. ಬೇಳೂರು ಗೋಪಾಲಕೃಷ್ಣ ಸಾಗರವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಈಡಿಗ ಅಂತ ಬಂದಾಗ ತನಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡ್ರು. ಬಟ್ ಮಾಜಿ ಮುಖ್ಯಮಂತ್ರಿ ಪುತ್ರ ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಕೊಟ್ಟಿರೋದ್ರ ಪರಿಣಾಮ ಇವರಿಗೆ ಕೈ ತಪ್ಪಿತು. ಧನ್ವೀರ್ ಸೇಠ್ 6 ಸಲ ಶಾಸಕರು, ಸೀನಿಯರ್ ಮೋಸ್ಟ್ ಮುಸ್ಲಿಂ ಲೀಡರು.
ಅವಕಾಶ ಸಿಗಲಿಲ್ಲ. ಯಾಕಂದರೆ ಮೈಸೂರಿನಲ್ಲಿ ಎರಡೆರಡು ಪವರ್ ಸೆಂಟರ್ಗಳಾಗೋದು ಸಿದ್ದರಾಮಯ್ಯ ಅವರಿಗೆ ಸ್ವತಃ ಇಷ್ಟ ಇರಲಿಲ್ಲ ಅನ್ನೋ ಮಾತಿದೆ. ಡಿ ಕೆ ಶಿವಕುಮಾರ್ ಅವರು ಇವ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಿಲ್ಲ ಅನ್ನೋ ಮಾತಿದೆ ವಿಶ್ಲೇಷಕರ ಪ್ರಕಾರ. ಸೊ ಅವಕಾಶ ಸಿಗಲಿಲ್ಲ. ಅಲ್ಲೂ ಕೂಡ ಬಂಡಾಯದ ಬಾವುಟ ಕೈಯಲ್ಲಿಟ್ಕೊಳ್ಳಲಾಗಿದೆ. ಸಂಗಮೇಶ್ ಇವರಿಗಂತೂ ಬಿಜೆಪಿಯಿಂದ ಓಪನ್ ಆಫರ್ಗಳು ಬಂದಿತ್ತು, 50 ಕೋಟಿ ಆಫರನ್ನು ಕೊಟ್ಟಿದ್ರು, ಹೋಗಿರಲಿಲ್ಲ. ನಿಷ್ಠೆಯನ್ನು ತೋರಿಸ್ತಾ ಇದ್ದೀನಿ, ಅವಕಾಶ ಸಿಗುತ್ತೆ, 4 ಸಲ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರು, ಬಟ್ ಸಿಗಲಿಲ್ಲ ಅವಕಾಶ. ಹಂಬನಗೌಡ ಬಾದರ್ರಿ ಮತ್ತೊಬ್ಬರು ಅಸಮಾಧಾನಗೊಂಡಂತಹ ಶಾಸಕರು, ಕಲ್ಯಾಣ ಕರ್ನಾಟಕ ಭಾಗದಿಂದ ಬರ್ತಾರೆ, ಸಿಂಧನೂರು ಶಾಸಕರು, 5 ಸಲ ಗೆದ್ದಿದ್ದಾರೆ, ಅವಕಾಶ ಸಿಗ್ಬೋದು ಅಂತ ಅಂದ್ಕೊಂಡ್ರು, ಸಿಕ್ಕಿಲ್ಲ. ಮಂಕಾಳು ವೈದ್ಯ ಇವ್ರದಂತೂ ನಿರಾಸೆ ಅನ್ಬೇಕಾ ಏನು ಅನ್ಬೇಕು ಗೊತ್ತಿಲ್ಲ. ಲಿಸ್ಟಲ್ಲಿ ಹೆಸರಿತ್ತು, ಬಟ್ ಬೆಳಗ್ಗೆ ಇದ್ದ ಹೆಸರು ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಡಿಲೀಟ್ ಆಯಿತು. ಅವಕಾಶ ಸಿಗಲಿಲ್ಲ ಮಂಕಾಳು ವೈದ್ಯರಿಗೆ. ಪ್ರಸಾದ್ ಅಬ್ಬಯ್ಯ SC ಸಮುದಾಯಕ್ಕೆ ಸೇರಿದವರು, ಹುಬ್ಬಳ್ಳಿ ಧಾರವಾಡ ಪೂರ್ವಕ್ಕೆ ಬರ್ತಾರೆ. ಅವಕಾಶ ಸಿಗುತ್ತೆ, 3 ಸಲ ರೆಪ್ರೆಸೆಂಟ್ ಮಾಡಿದ್ದೀನಲ್ಲ ಅಂತ ಅಂದ್ಕೊಂಡ್ರು, ಬಟ್ ಇವರು ಕೂಡ ಅವಕಾಶದಿಂದ ವಂಚಿತರಾಗಿದ್ದಾರೆ. ಸೊ ಬಂಡಾಯದ ಬಾವುಟ ಹಿಡಿದ ಮತ್ತೊಬ್ಬರು ಶಾಸಕರು. ಕೋಲಾರ ಚಿಕ್ಕಬಳ್ಳಾಪುರ ಅಂತ ಬಂದಾಗ SN ನಾರಾಯಣ ಸ್ವಾಮಿ ಬಂಗಾರಪೇಟೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಬಂದಿದ್ದಾರೆ. SC ಸಮುದಾಯದ ನಾಯಕರು. ಅವಕಾಶ ಸಿಗುತ್ತೆ ಅಂತ ಇವರು ಅಂದ್ಕೊಂಡಿದ್ರು, ಬಟ್ ಸಿಕ್ಕಿಲ್ಲ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಿಗೆ ಅತಿ ದೊಡ್ಡ ಅನ್ಯಾಯ ಆಗಿದೆ. ಅದಕ್ಕೂ ರೀಸನ್ ಇದೆ, ಹೇಳ್ತೀವಿ ಮುಂದಕ್ಕೆ. ಗಾಯತ್ರಿ ಶಾಂತೇಗೌಡ MLC ಆಗಿದ್ರು. MLC ಆದಾಗಲೇ ಇವರಿಗೆ ಅದೃಷ್ಟ ಕುಲಾಯಿಸ್ತು ಅಂತ ಹೇಳಲಾಗ್ತಾ ಇದ್ದು, ಕೊನೆ ಕ್ಷಣದಲ್ಲಿ ಹೆಸರು ಕೈತಪ್ಪಿತು. KY ನಂಜೇಗೌಡ ಮಾಲೂರ್ ಅಗೇನ್ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅವಕಾಶಗಳು ಸಿಕ್ಕಿಲ್ಲ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರನ ಹೆಂಗೆ ನೋಡ್ತಾರೆ ಯೂಶಲಿ ಅಂದರೆ KH ಮುನಿಯಪ್ಪ ಅವರು ಇದ್ದಾರೆ ಅಂತ ಮೈಂಡ್ ಸೆಟ್ಟು. ಅವರು ದೇವನಹಳ್ಳಿನ ರೆಪ್ರೆಸೆಂಟ್ ಮಾಡಿದ್ರು, ಅಲ್ಲಿಂದ ಇದಾರಲ್ಲ ಬಿಡು ಪ್ರಾತಿನಿಧ್ಯ ಕೊಟ್ಟಂಗೆ ಆಗುತ್ತೆ ಅನ್ನೋದು ಮೈಂಡ್ ಸೆಟ್ಟು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ. ಸುಕೇಶ್, ಇಷ್ಟೊಂದು ಅಸಮಾಧಾನವನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದೇ ಈಗಿರುವ ಪ್ರಶ್ನೆ. ಸಿದ್ದರಾಮಯ್ಯ ಅವರಿಗೆ ಮೊದಲ ಅವಧಿಯಲ್ಲಿ ಇಂಥದ್ದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಅಡ್ವಾಂಟೇಜ್ ಇತ್ತು, ಅದು ಟೈಮ್. ಈಗ ಇವ್ರ ಹತ್ರ ಟೈಮೂ ಇಲ್ಲ. ಮತ್ತೊಂದು ಸಿದ್ದರಾಮಯ್ಯ ಅವ್ರಿಗಿದ್ದಂತಹ ಹಿರಿತನ ಅಂತ ಬಂದಾಗ ಹಾಗೇನು ಅದು ಕ್ವೆಶ್ಚನ್ ಮಾರ್ಕು. ಸೊ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ನಿಭಾಯಿಸೋದು ಹೇಗೆ? ಖಂಡಿತ ಅದೊಂದು ದೊಡ್ಡ ಸವಾಲೇ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಪಾಲಿಗೆ, ಮತ್ತು ಅದನ್ನು ಹಂತ ಹಂತವಾಗಿ ಅಸಮಾಧಾನ ಕೂಡ ತಡೆಸಬೇಕಾಗುತ್ತೆ. ಮತ್ತು ಇರುವಂಥ ನಿಗಮ ಮಂಡಳಿಗಳಲ್ಲಿ ಉತ್ತಮವಾದನ್ನು ಹಿರಿಯರಿಗೆ ಕೊಡುವ ಮೂಲಕ ಸಮಾಧಾನ ಪಡಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಕೂಡ ಮುಖ್ಯಮಂತ್ರಿಗಳು ಮುಂದಾಗ್ಬೋದು, ಅದು ಒಂದು ಭಾಗ. ಆದರೆ ಈ ಬಾರಿಯ ಪಟ್ಟಿಯಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದರು, ಸ್ಥಾನ ಇದ್ದಿದ್ದು 20 ಆದರೂ ಕೂಡ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು, ಅದನ್ನು 30 ಜನರಂತೂ ಖಂಡಿತ ವಂಚಿತರಾದರು ಅನ್ನುವಂಥದ್ದು. ಆ 30 ಜನರಲ್ಲಿ ಅರ್ಹರು ಯಾರು ಅನ್ನೋದು ನೋಡಬೇಕಾಗುತ್ತೆ. ಅರ್ಹರಲ್ಲಿ ನಾನು ಸೀನಿಯರ್ ಇದ್ದೆ, ಜಾತಿವಾರು ನನಗೆ ಪ್ರಾತಿನಿಧ್ಯ ಇತ್ತು, ಅಥವಾ ನನಗೆ ಒಂದು ಹಿರಿತನ ಇತ್ತು ಅನ್ನುವಂಥದ್ದು ಸಹಜವಾದ ಕ್ಲೈಮ್ಗಳಿದ್ದೇ ಇರ್ತವೆ. ಆ ರೀತಿಯ ಹಿರಿಯರುಗಳಿಗೆ ಅಸಮಾಧಾನ ವ್ಯಕ್ತಪಡಿಸೋದು, ಅದು TV ಜಯಚಂದ್ರ ಅವರಿಂದ ಹಿಡಿದು ಬೇಳೂರು ಗೋಪಾಲಕೃಷ್ಣ ಅವರು ಇರ್ಬೋದು, ಯಶವಂತರಾಯಗೌಡ ಪಾಟೀಲ್ ಇರ್ಬೋದು, ಹೀಗೆ ಬೇರೆ ಬೇರೆ ಹೆಸರುಗಳು ಕೂಡ ಹೊಸದಾಗಿ ಕೇಳಿ ಬರ್ತಾ ಇದ್ದಾವೆ. ಯಾರ್ಯಾರು ಏನೇನು ಆಕ್ರೋಶ ಅಸಮಾಧಾನಗಳು ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಮೇಲೆ ಅವು ಕೂಡ ಬಹಿರಂಗವಾಗ್ತಾ ಹೋಗ್ತವೆ. ಒಂದಷ್ಟು ದಿನ ಈ ಬಿಸಿ ಕೂಡ ಇರುತ್ತೆ, ಇಲ್ಲ ಅಂತಿಲ್ಲ. ಯಾಕಂದರೆ ಯಾರ್ಯಾರ ಮನಸ್ಸಲ್ಲಿ ಏನಿರುತ್ತೆ ಅನ್ನೋದು ಕೂಡ ಹೇಳೋದು ಕಷ್ಟ. ಆದರೆ ಸದ್ಯಕ್ಕೆ ಇದನ್ನು ಸಮಾಧಾನ ಪಡಿಸುವಂಥ ಮೊದಲ ಆದ್ಯತೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಇದ್ದಂತೆ ಕಾಣಿಸ್ತದೆ, ಮತ್ತು ಅವರಿಗೆ ಅದು ಅನಿವಾರ್ಯ ಮತ್ತು ಅಗತ್ಯ ಇರುವಂಥದ್ದು. ಸದ್ಯಕ್ಕೆ ಪಾರ್ಟಿಗಿಂತ ಸರ್ಕಾರದ ಮಟ್ಟದಲ್ಲಿ ಅವರನ್ನು ಸಮಾಧಾನ ಪಡಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಹಂತ ಹಂತವಾಗಿ ಇದನ್ನು ಸರಿಪಡಿಸುವಂಥ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಮುಂದಾಗುವಂಥ ಸಾಧ್ಯತೆ ಇದೆ. ಮಮತಾ.